ಇನ್ನು ಹುಬ್ಬಳ್ಳಿಯಲ್ಲಿ ದಲಿತ ಯುವಕರನ್ನ ವರಿಸಿದ್ದಕ್ಕೆ ಎಂಥ ಅಮಾನುಷ ಕೃತ್ಯ ಆಯಿತು ಗೊತ್ತಾ? ಮರ್ಯಾದಾ ಹತ್ಯೆ ಆಗಿಬಿಟ್ಟಿದೆ. ಈಗಲೂ ಕೂಡ 2025ರಲ್ಲಿ ನಾವಿದ್ದೀವಿ. ಡಿಜಿಟಲ್ ಜಮಾನ, ತಂತ್ರಜ್ಞಾನ ಬೆಳೆದಿದೆ. ಆಮೇಲೆ ಜನರ ಒಂದು ಥಾಟ್ ಪ್ರೊಸೆಸ್ ಚೇಂಜ್ ಇದೆ. ಈ ಸಂದರ್ಭದಲ್ಲೂ ಕೂಡ ಮರ್ಯಾದಾ ಹತ್ಯೆ ಆಗುತ್ತೆ ಅಂದರೆ ನಂಬಲು ಅಸಾಧ್ಯ. ನೋಡಿ, ಹೆತ್ತ ತಂದೆನೇ 7 ತಿಂಗಳ ಗರ್ಭಿಣಿ ಮಗಳನ್ನು ಭೀಕರವಾಗಿ ಹತ್ಯೆ ಮಾಡಿರೋದು ಹುಬ್ಬಳ್ಳಿ ತಾಲೂಕಿನ ಇನಾಮ್ ವೀರಾಪುರ ಗ್ರಾಮದಲ್ಲಾಗಿದೆ. 19 ವರ್ಷದ ಮಾನ್ಯ ಅಂತ ವಿವೇಕಾನಂದ ಇಬ್ಬರು ಕೂಡ ಲವ್ ಮಾಡಿ ಮದುವೆ ಆಗಿರ್ತಾರೆ. ಆದರೆ ಆಕೆ ದಲಿತ ಯುವಕರನ್ನ ಪ್ರೀತಿಸಿ ಮದುವೆ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ತಂದೆ ಕೋಪಗೊಂಡು ಆಕೆಯನ್ನ ಕೊಂದುಬಿಟ್ಟಿರೋದು. ಅಂದರೆ ಇದು ಮರ್ಯಾದಾ ಹತ್ಯೆ ಆಗಿದೆ. ಅಂದರೆ ಮೇಲ್ಜಾತಿ ಕುಟುಂಬದ ಯುವತಿಯ ತಂದೆಯಿಂದಲೇ ಮಗಳನ್ನ ಹತ್ಯೆ ಮಾಡಿರೋದು. ಹೀಗೆ 7 ತಿಂಗಳ ಹಿಂದೆಯಷ್ಟೇ 7-8 ತಿಂಗಳ ಹಿಂದೆಯಷ್ಟೇ ಮೇಲ್ಜಾತಿಯ ಯುವತಿ ದಲಿತ ಯುವಕನನ್ನ ಮದುವೆ ಆಗಿದ್ರಂತೆ. ಇನಾಮ್ ವೀರಾಪುರ ಗ್ರಾಮದ ಮಾನ್ಯ ವಿವೇಕಾನಂದ ಇಬ್ಬರು ಕೂಡ ಲವ್ ಮಾಡಿ ಮದುವೆ ಆಗಿರ್ತಾರೆ. ಎರಡೂ ಕುಟುಂಬದವರು ರಾಜಿ ಪಂಚಾಯಿತಿ ಮಾಡಿಸಿರ್ತಾರೆ. ಪೊಲೀಸರು ಸೈಲೆಂಟ್ ಆಗಿರ್ತಾರೆ. ಮದುವೆಯಾಗಿ 7-8 ತಿಂಗಳಾದ ಮೇಲೆ ಆ ಯುವತಿಯ ಹೆತ್ತವರು ಕ್ರೌರ್ಯ ಮೆರೀತಾರೆ. ಮದುವೆಯ ನಂತರ ಪ್ರಾಣ ಭಯದಿಂದ ಹಾವೇರಿಯಲ್ಲಿ ವಾಸವಾಗಿರುತ್ತೆ ಜೋಡಿ. ಹೀಗೆ 8ನೇ ತಾರೀಕು ಊರಿಗೆ ಬಂದಿರ್ತಾರೆ ಮಗಳು ಮಾನ್ಯ ಮತ್ತು ಅಳಿಯ ವಿವೇಕಾನಂದ. ಸಂಜೆ ಮನೇಲಿದ್ದಾಗ ನಿನ್ನೆ ಮಾನ್ಯ ಮತ್ತು ವಿವೇಕಾನಂದ ಇಬ್ಬರ ಮೇಲೂ ಅಟ್ಯಾಕ್ ಮಾಡ್ತಾರೆ ಹೆತ್ತವರು, ಅಂದರೆ ಮಾನ್ಯ ಹೆತ್ತವರು. ವಿವೇಕಾನಂದ ತಾಯಿ ರೇಣವ್ವ ಮತ್ತು ತಂದೆ ಸುಭಾಷ್ ಮೇಲೂ ಕೂಡ ದಾಳಿ ಮಾಡ್ತಾರೆ. ಪ್ರಕಾಶ್ ಗೌಡ ಪಾಟೀಲ್, ವೀರನಗೌಡ, ಅರುಣ್ ಗೌಡ ಇವರೆಲ್ಲರೂ ಆರೋಪಿಗಳು. ತಂದೆನೇ ಗರ್ಭಿಣಿ ಮಗಳನ್ನು ಮರ್ಯಾದಾ ಹತ್ಯೆ ಮಾಡಿಬಿಟ್ರಲ್ಲ. ಈಗ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಹುಬ್ಳಿ ಗ್ರಾಮಾಂತರ ಪೊಲೀಸರು. 3 ಜನನ್ನ, ಯುವತಿಯ ತಂದೆ ಪ್ರಕಾಶ್ ಗೌಡ ಪಾಟೀಲ್, ಈರಣಗೌಡ ಮತ್ತು ಅರುಣ್ 3 ಜನನ್ನೂ ಅರೆಸ್ಟ್ ಮಾಡಿದ್ದಾರೆ. ಇವರೇ ಜೋಡಿಗಳು. ಕೊಂದು ಬಿಟ್ಟಿದ್ದಾರೆ. CCTV ಕ್ಯಾಮೆರಾ ಸಿಕ್ಕಿದೆ. ಅದರ ಆಧಾರದ ಮೇಲೆ 3 ಜನನ್ನೂ ಅರೆಸ್ಟ್ ಮಾಡಿದ್ದಾರೆ. ಇವತ್ತು ಸಂಜೆ ಸುಮಾರು 6-6:30 ಗಂಟೆಗೆ ನಮ್ಮ ಹುಬ್ಳಿ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇರಾಪುರ್ ಊರಂತ ಹೆಸರಲ್ಲಿ ಒಂದು ಘಟನೆ ನಡೆದಿದೆ. 3 ಜನ ಆರೋಪಿಗಳು ಮಾನ್ಯ ಪಾಟೀಲ್ ಅಂತ ಲೇಡಿಗೆ ಪೈಪಿಂದ ಹೊಡೆದ್ರೆ ಅಸಾಲ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಜೊತೆಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ರವಿಕುಮಾರ್ ಉಳ್ಳಾಗಡ್ಡಿ ಫೋನ್ ಸಂಪರ್ಕದಲ್ಲಿ. ರವಿಕುಮಾರ್, 2025 ಆಧುನಿಕ ತಂತ್ರಜ್ಞಾನ ಇದ್ದಾವೆ, ಸೋಷಿಯಲ್ ಮೀಡಿಯಾ ಜಮಾನ. ಇಂಥ ಜಮಾನದಲ್ಲೂ ಕೂಡ ಮರ್ಯಾದಾ ಹತ್ಯೆ ಆಗುತ್ತೆ ಅಂತಂದರೆ ನಿಜಕ್ಕೂ ಬೇಸರದ ಸಂಗತಿ. ಆ್ಯಕ್ಚುಲ್ ಆಗಿ ಆಗಿದ್ದೇನು ಈ ಸ್ಟೋರಿಲಿ? ಪ್ರಮುಖವಾಗಿ ಈ ಒಂದು ಅನ್ಯ ಜಾತಿಯ ಯುವಕನನ್ನ ಮದುವೆಯಾಗಿದ್ದಾನೆ, ನಮ್ಮ ಒಂದು ಗೌರವ ಗ್ರಾಮದಲ್ಲಿ ಹಾಳಾಗಿ ಹೋಗುತ್ತದೆ ಎಂಬ ಒಂದು ಕಾರಣ ಮತ್ತು ದ್ವೇಷವನ್ನು ಇಟ್ಟುಕೊಂಡಂತಹ ಕುಟುಂಬದವರು ಹೆತ್ತ ಮಗಳನ್ನೇ ಹತ್ಯೆ ಮಾಡಿರುವಂತಹ ಘಟನೆ ಹುಬ್ಬಳ್ಳಿ ತಾಲೂಕಿನ ಇನಾಮ್ ವೀರಾಪುರದಲ್ಲಿ ತಡರಾತ್ರಿ ನಡೆದಿದೆ. ತೀವ್ರವಾಗಿ ಗಾಯಗೊಂಡಿರುವಂತಹ ಮಾನ್ಯ ಈಗಾಗಲೇ ಒಂದು ಕಡೆ ಮೃತಪಟ್ಟಿದ್ದಾರೆ. ಇನ್ನು ಈ ಒಂದು ಘಟನೆಯಲ್ಲಿ ಅಟ್ಯಾಕ್ ಆಗಿ ಒಳಗಾದಂತಹ ಒಂದು ಆ ವಿವೇಕಾನಂದ ಅವರ ಒಂದು ಕುಟುಂಬದವರು ವಿವೇಕಾನಂದ ಹಾಸ್ಪಿಟಲ್ ಚಿಕಿತ್ಸೆಯನ್ನು ಪಡೆದಿದ್ದಾರೆ. ಸದ್ಯ ಈ ಒಂದು ವಿಚಾರ ಕುರಿತಂತೆ ಗರ್ಭಿಣಿ 7 ತಿಂಗಳ ಗರ್ಭಿಣಿಯಾಗಿದ್ದಂತಹ ಮಾನ್ಯ ಮೃತಪಟ್ಟಿದ್ದು. ಈ ಒಂದು ವಿಚಾರ ಕುರಿತಂತೆ ಮಾನ್ಯರ ತಂದೆ ಪ್ರಕಾಶ್ ಗೌಡ ಸೇರಿದಂತೆ 3 ಹುಬ್ಬಳ್ಳಿ ಗ್ರಾಮೀಣ ಪೊಲೀಸರು ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಇತ್ತ ಗ್ರಾಮದಲ್ಲಿ ಕೂಡ ಬೂದಿ ಮುಚ್ಚಿದ ಕೆಂಡದಂತಾಗಿದ್ದು 2 ಕುಟುಂಬಗಳ ಮನೆಯ ಮುಂದೆ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ. ಪ್ರಮುಖವಾಗಿ ಇವತ್ತು ಕೂಡ ನೀವು ಹೇಳಿದಂತೆ ಎಷ್ಟೋ ತಂತ್ರಜ್ಞಾನ ಎಷ್ಟೋ ಮುಂದುವರೆದಿದ್ದರೂ ಕೂಡ ಈಗಲೂ ಸಮಾಜದಲ್ಲಿ ಅನ್ಯ ಜಾತಿ ಕೀಳ ಜಾತಿ ಎಂಬ ಒಂದು ಭಾವನೆ ಇದೆ ಎಂಬುದಕ್ಕೆ ಈ ಒಂದು ಘಟನೆ ಸಾಕ್ಷಿಯಾಗಿದ್ದು, ಇದನ್ನ ಪೊಲೀಸ್ ಇಲಾಖೆ ಮತ್ತು ರಾಜ್ಯ ನಾಯಕರು ಗಂಭೀರವಾಗಿ ತೆಗೆದುಕೊಂಡಿದ್ದು, ಸದ್ಯ ಮಾನ್ಯನವರ ಮರಣೋತ್ತರ ಪರೀಕ್ಷೆ ಒಂದ್ ಕಡೆ ನಡೀತಾ ಇದ್ದಾರೆ. ಇತ್ತ ಇನ್ನೊಂದು ಕಡೆ ತೀವ್ರವಾಗಿ ಗಾಯಗೊಂಡಿರುವಂತಹ ಆ ಒಂದು ವಿವೇಕಾನಂದ ಕುಟುಂಬದವರಿಗೆ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದ್ದು, ಇವೆಲ್ಲವುಗಳ ನಡುವೆ ಈ ಒಂದು ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಪೊಲೀಸ್ ಇಲಾಖೆ ಇನ್ನುಳಿದ ಆರೋಪಿಗಳು ಯಾರ್ಯಾರಿದ್ದಾರೆ ಈ ಒಂದು ವಿಚಾರ ಕುರಿತಂತೆ ಕೂಡ ತನಿಖೆಯನ್ನು ಮಾಡ್ತಾ ಇದ್ದು, ಖುದ್ದು SP ಅವರು ಗುಂಜಾಲ್ ಆರ್ಯ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಸಹಿತ ಗ್ರಾಮದಲ್ಲೇ ಬೀಡು ಬಿಟ್ಟಿದ್ದು, ಇತ್ತ ಚಿಕಿತ್ಸೆಯನ್ನ ಆಸ್ಪತ್ರೆಯಲ್ಲಿ ಪಡೆದುಕೊಂಡಿದ್ದು, ಮರಣೋತ್ತರ ಪರೀಕ್ಷೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಮುಕ್ತಾಯವಾಗಿದ್ದು, ಆ ಒಂದು ಮಾನ್ಯಾಳ ಒಂದು ಮರಣೋತ್ತರ ಪರೀಕ್ಷೆ ಮುಗಿದ ನಂತರ ಕುಟುಂಬದವರಿಗೆ ವಿವೇಕಾನಂದ ಕುಟುಂಬದವರಿಗೆ ಮೃತ ಹಸ್ತಾಂತರ ಮಾಡಲಿದ್ದಾರೆ. ಶರತ್. ಎಸ್, ಥ್ಯಾಂಕ್ ಯು ರವಿ ಡೀಟೇಲ್ಸ್ಗಾಗಿ.